ಹೀಗೆ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಕದನ ತಾರಕಕ್ಕೇರ್ತಾ ಇದ್ದು ಕೂಡ್ಲೆ ಟ್ರಸ್ಟ್ನವರು ಬಿಟ್ಟು ಹೋಗಬೇಕು. ಹರಿಹರ ಪೀಠದಲ್ಲಿ ಟಿವಿ9ಗೆ ವಚನಾನಂದ ಶ್ರೀಗಳು ಕೊಟ್ಟಂತ ಹೇಳಿಕೆ. 18 ವರ್ಷಗಳಿಂದ ಇಲ್ಲಿ ಸಾಕಷ್ಟು ಲೂಟಿ ಹೊಡೆದಿದ್ದಾರೆ. ಭಕ್ತರಿಗೆ ಇದೆಲ್ಲ ಗೊತ್ತಾಗಿದೆ, ಹೀಗಾಗಿ ಇದೆಲ್ಲ ನಡೀತಾ ಇದೆ. ಅವ್ರ ಹುಚ್ಚಾಟದಿಂದ ಅವರೇ ಉಚ್ಚಾಟನೆ ಆಗಿದ್ದಾರೆ. ಅವರು ಜಾಗ ಖಾಲಿ ಮಾಡಲಿ ಅಂತ ವಚನಾನಂದ ಶ್ರೀಗಳು ಹೇಳ್ತಿದ್ದಾರೆ. ನಾವು ಪೀಠಕ್ಕೆ ಬಂದಿವಿ. 8 ವರ್ಷದಲ್ಲಿ ಬಹಳ ಅದ್ಭುತವಾಗಿ ಮಠವನ್ನು ಬೆಳೆಸಿದ್ದೇವೆ. ಅದು ಸಮಾಜ ಕಣ್ಣಿಗೆ ಕಾಣ್ತಾ ಇದೆ. ಇವತ್ತು ಸಾವಿರ ಜನ ಭಕ್ತರು ಬಂದು ಗುರುಗಳನ್ನ ಕಾಪಾಡಬೇಕು, ಈ ಗುರುಗಳು ಹೋದರೆ ಮತ್ತೆ ಸಿಗಲ್ಲ ಅನ್ನುವಂಥದ್ದು ಅವರೊಂದು ಭಯ ಕಾಡ್ತಾ ಇದೆ. ಭಯ ಅವ್ರಿಗೆ ಕಣ್ಣೀರು ಹಾಕ್ತಾ ಇದ್ದಾರೆ. ಮತ್ತು ನಿತ್ಯ ಈಗ ಪ್ರಸಾದ ನಡೀತಾ ಇದೆ, ನಮ್ಮ ಜೊತೆಗೆ ಚರ್ಚೆ ಮಾಡಕತ್ತಿದ್ದಾರೆ. ಇದೇ ಇರಬೇಕು ಮಠ. ಇದು ಅವಿಮುಕ್ತ ಕ್ಷೇತ್ರ ಆಗಿದೆ. ಇವತ್ತು ಚಿಂತನ ಮಂಥನ ಆಗಬೇಕು. ಖಂಡಿತ ಅವರು ಗೌರವಯುತವಾಗಿ ಮಠವನ್ನು ಬಿಟ್ಟು ಬೇರೆಯವರಿಗೆ ಅವಕಾಶ ಕೊಟ್ಟು ಅವ್ರದ್ದು 5 ವರ್ಷ ಅವಧಿ ಮುಗಿದು 18 ವರ್ಷದಿಂದ ತಾವೇನು ಕುತ್ಕೊಂಡಾರಲ್ಲ, ಆರಾಮವಾಗಿ ವಯಸ್ಸಾಗ್ಯದ. ಈಗ ಅವ್ರು ಸುಮ್ಮನೆ ಎಕ್ಸಿಟ್ ಆಗಿ ಸಾಕಷ್ಟಿಗೆ ಆಲ್ರೆಡಿ ಹೊಡೆದಾರ, ಸಿಕ್ಕಾಪಟ್ಟೆ ಸಿಕ್ಕದೆಲ್ಲ ದೋಚಿದಾರ, ಎಲ್ಲ ಗೊತ್ತಾಗಿದೆ ಈಗ. ಸೊ ಅದಕ್ಕೆ ನಿಮ್ಮ ಜಾಗ ಖಾಲಿ ಮಾಡ್ರಪ್ಪ. ಇದು ಜಾಗ ಖಾಲಿ ಮಾಡೋದು, ಭಕ್ತರು ಬಂದರು ಅವ್ರನ್ನ ಜಾಗ ಖಾಲಿ ಮಾಡ್ಸಕ್ಕ, ನಮ್ಮನ್ನ ಗಟ್ಟಿಯಾಗಿ ನಿಂತ್ಕೊಳಕ ಅಲ್ಲಪ್ಪ. ಎದಕ್ಕೆ ಬಂದಾರೆ ನೀವು? ಯಾವ ಆಮಿಷಗಳು ಬಲಿ ಆಗದೆ ನಾವು ಪೀಠಕ್ಕೆ ಬಂದಿವಿ. 8 ವರ್ಷದಲ್ಲಿ ಬಹಳ ಅದ್ಭುತವಾಗಿ ಮಠವನ್ನು ಬೆಳೆಸಿದ್ದೇವೆ. ಅದು ಸಮಾಜ ಕಣ್ಣಿಗೆ ಕಾಣ್ತಾ ಇದೆ. ಇವತ್ತು ಸಾವಿರ ಜನ ಭಕ್ತರು ಬಂದು ಗುರುಗಳನ್ನ ಕಾಪಾಡಬೇಕು, ಈ ಗುರುಗಳು ಹೋದರೆ ಮತ್ತೆ ಸಿಗಲ್ಲ ಅನ್ನುವಂಥದ್ದು ಅವರೊಂದು ಭಯ ಕಾಡ್ತಾ ಇದೆ.